ನಮಸ್ಕಾರ. ನಾನು ರವಿ ಹಂಜ್. ಇಂದಿನ ವಿಷಯ ರೇಣುಕಾಚಾರ್ಯರು ಅಂದರೆ ರೇವಣಸಿದ್ಧರು ಕುರುಬರೆ ಅಂತಕ್ಕಂಥ ಒಂದು ವಿಚಾರ ಇತ್ತೀಚೆಗೆ ತುಂಬ ಹರಿದಾಡ್ತಾ ಇದೆ. ಇದರ ಬಗ್ಗೆ ಸತ್ಯಾಸತ್ಯತೆ ಏನಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಇದನ್ನು ಪ್ರಯತ್ನ ಮಾಡೋಣ. ಸೊ ಈ ಬಗ್ಗೆ 3 ಜನ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಈ 3 ಜನ ಏನು ಹೇಳ್ತಾರಲ್ಲ ಅದನ್ನೇ ಉಳಿದವರೆಲ್ಲ ರಿಪೀಟ್ ಮಾಡ್ತಾರೆ. ಅಂದರೆ ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಥರ ಮಾತಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಈ 3 ಜನದ ಒಪಿನಿಯನ್ ಏನಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಹಾಲುಮತ ಕುಲಗುರು ಶಾಂತ ಸಿಂಹಾಸನಾರೂಢ ಶ್ರೀ ರೇವಣಸಿದ್ದೇಶ್ವರ ಮಹಾಸಂಸ್ಥಾನ ಮಠ ಸರವೂರು ಶಾಖಾ ಅಣತಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ಇದಕ್ಕೆ ಸಂಬಂಧಿಸಿದ ತಾಮ್ರದ ಪಟ್ಟಿಕೆ ಇದು ಅನ್ನುತ್ತಾ ಒಂದು ತಾಮ್ರದ ಬಿಲ್ಲೆಯನ್ನು ತೋರಿಸ್ತಾ ಸಂಶೋಧಕ ಮತ್ತು ಉಪನ್ಯಾಸಕ ಮತ್ತು ಇನ್ನೂ ಸಾಹಿತಿ, ಚಿಂತಕ, ಸಾಕ್ಷಿ ಪ್ರಜ್ಞೆ ಅಂತಕ್ಕಂಥ ಅನೇಕ ಗುಣವಿಶೇಷಗಳನ್ನು ಹೊಂದಿರತಕ್ಕಂಥ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅನ್ನೋರು ಈ ವಿಷಯವನ್ನು ಒಂದು ಬಿಲ್ಲೆಯನ್ನು ತೋರಿಸ್ತಾ ಅವರು ಏನು ಹೇಳ್ತಾರಪ್ಪ ಅಂದರೆ, ಚರಿತ್ರೆಯಲ್ಲಿ ಸುಳ್ಳನ್ನು ಕೂಡ ರಾಜಟಸ್ಸೆಯೊಂದಿಗೆ ನಿಜವೆಂದೇ ನಂಬಿಸುವ ಎಡವಟ್ಟುಗಳು ಕೂಡ ನಡೆದಿವೆ ಎನ್ನುವುದಕ್ಕೆ ಈ ತಾಮ್ರದ ಬಿಲ್ಲೆಯೇ ಸಾಕ್ಷಿಯಾಗಿದೆ. ಕುರುಬರ ಕುಲಗುರು ರೇವಣಸಿದ್ಧನನ್ನು ಹೈಜಾಕ್ ಮಾಡಿಕೊಂಡು ಶ್ರೀ ರೇಣುಕಾಚಾರ್ಯ ಎಂಬ ಅಯೋನಿಜ ಕಾಲ್ಪನಿಕ ವ್ಯಕ್ತಿಯನ್ನು ಸೃಷ್ಟಿಸಿ ಪುರಾಣವನ್ನೇ ಹೊಸೆಯಲಾಗಿದೆ. ದಕ್ಷಿಣ ಕರ್ನಾಟಕದ ಕುರುಬರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಗಳನ್ನು ವೀರಶೈವ ಪಂಚಾಚಾರ್ಯರಿಗೆ ಪರಭಾರೆ ಮಾಡಿದ ಧರ್ಮಪೀಠದ ಸತ್ಯವನ್ನು ಈ ತಾಮ್ರದ ಬಿಲ್ಲೆ ಅಡಗಿಸಿಕೊಂಡಿದೆ. ಹಾಲುಮತದ ಶ್ರೀ ರೇವಣಸಿದ್ದೇಶ್ವರನ ಮೂಲ ಗುರುಪೀಠದ ಅಸ್ಮಿತೆಗಳನ್ನು ವೀರಶೈವರು ಹೇಗೆಲ್ಲ ಹಾಳು ಮಾಡಿದ್ದಾರೆಂಬುದು ಸ್ವತಃ ಹಾಲುಮತ ಕುರುಬರಿಗೆ ಅರಿವಿಲ್ಲದಂತಾಗಿದೆ. ಕುರುಬರ ಇತಿಹಾಸವನ್ನು ನಾಡಿನಾದ್ಯಂತ ಪ್ರಚುರಪಡಿಸಬೇಕಾದವರು ತಮ್ಮದಲ್ಲದ ವೀರಶೈವ ಪಂಚಾಚಾರ್ಯರ ಇತಿಹಾಸವನ್ನು ಸಾರುವ ಸಾಂಸ್ಕೃತಿಕ ಹೇರಿಕೆಗೆ ಕುರುಬರು ಒಳಗಾಗಿದ್ದಾರೆ ಅಂತ ಒಂದು ಬಹುದೊಡ್ಡ ಆಪಾದನೆಯನ್ನು ಇವರು ಮಾಡ್ತಾ ಮುಂದೆ ಏನು ಹೇಳ್ತಾರೆ ಅಂದರೆ, ಹಾಲುಮತ ಕುರುಬರ ಸಮುದಾಯದ ಲಿಂಗದ ವೀರರ ಕುಣಿತವು ವೀರಶೈವರ ಕೈವಶವಾಗಿ ಭಿನ್ನಾಯ ಮಾಡುವ ಜಂಗಮರ ಪುರವಂತಿಕೆಯಾಯಿತು ಅಂತ ಹೇಳ್ತಾರೆ. ಅಂದರೆ ಪುರವಂತರು ವೀರಗಾಸೆ ಕುಣಿತ ಏನು ಹೇಳ್ತಾರಲ್ಲ, ಇದನ್ನು ಬೇಸಿಕಲಿ ವೀರಶೈವರು ಕುರುಬರ ಲಿಂಗದ ವೀರರ ಕುಣಿತನ ಹೈಜಾಕ್ ಮಾಡಿಬಿಟ್ಟು ಪುರವಂತಿಕೆ ಮಾಡ್ಕೊಂಡಿದ್ದಾರೆ. ಜಂಗಮರು ಪುರವಂತಿಕೆ ಮಾಡ್ತಾರೆ ಅಂತಾರೆ. ಇದನ್ನು ಮುಂದೆ ವಿಚಾರಿಸೋಣ. ಇದು ಕೇವಲ ಪುರವಂತಿಕೆಯನ್ನು ಜಂಗಮರಷ್ಟೇ ಮಾಡ್ತಾರೆ, ಉಳಿದ ವೀರಶೈವ ಲಿಂಗಾಯತರೆಲ್ಲರೂ ಮಾಡ್ತಾರೆ ಅಂತ. ಇಲ್ಲೇ ಅವರು ಸಾಕಷ್ಟು ಸುಳ್ಳು, ಅವರಿಗೇನು ಗೊತ್ತಿಲ್ಲ ಅಂತ ಸಾಬೀತಾಗೋಗ್ಬಿಡುತ್ತೆ. ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಪುರವಂತಿಕೆ ಮಾಡೋರು ಬರೀ ಜಂಗಮರು ಅಂತ, ವಿಚ್ ಈಸ್ ಬೇಸಿಕಲಿ ಅ ಲಾಯ್. ಅದೇ ರೀತಿಯಾಗಿ ಕುರುಬರ ವೀರಲಿಂಗನು ವೀರಭದ್ರನಾಗಿ ವೀರಗಾಸೆಯಾಗಿ ವೀರಶೈವರಿಂದ ಉನ್ನಯನಗೊಂಡಿತು ಅಂತ. ಅದೇ ಅವರು ವೀರಭದ್ರನ್ನು ಹೈಜಾಕ್ ಮಾಡಿದ್ದಾರೆ. ಅವರು ಲಿಂಗದ ಅವ್ರ ಬೀರದೇವರು ಅವರನ್ನು ಹೈಜಾಕ್ ಮಾಡಿಬಿಟ್ಟು ವೀರಭದ್ರ ಅಂತ ಕರೀತಾರೆ. ಹೀಗೆ ಅವರದ್ದು ಏನು ಹೇಳ್ತಾರೆ ಅಂದರೆ, ವೀರಗಾಸೆಯ ವಚನ ಫಲಕಗಳೆಲ್ಲವೂ ಲಿಂಗಿ ಬ್ರಾಹ್ಮಣರ ಶ್ಲೋಕಗಳೇ ಆಗಿರುತ್ತವೆ. ಕನ್ನಡ ಜಾಯಮಾನಕ್ಕೆ ಎರವಾದ ಸಂಸ್ಕೃತದ ಸಿದ್ಧಾಂತ ಶಿಖಾಮಣಿಯ ಪ್ರಭಾವಲಯದಲ್ಲಿ ಶರಣರ ವಚನಗಳನ್ನು ಕೂಡ ಪ್ರಕ್ಷಿಪ್ತಗೊಳಿಸಿದ ಬ್ರಾಹ್ಮಣ್ಯವನ್ನು ನಾವಿಲ್ಲಿ ನೋಡಬಹುದು. ಹೆಸರುಗಳೇ ಸೂಚಿಸುವಂತೆ ರೇವಣಸಿದ್ಧ, ಮರಳು ಸಿದ್ಧರು ಸಿದ್ಧ ಪರಂಪರೆಗೆ ಸೇರಿದವರು. ಸಿದ್ಧ ಪರಂಪರೆಯ ಸಿದ್ಧರನ್ನು ವೀರಶೈವರು ಆಚಾರ್ಯ ಪರಂಪರೆಗೆ ಪಲ್ಲಟಿಸಿಕೊಂಡಿದ್ದರಿಂದ ಕುರುಬರ ಕುಲಗುರು ರೇವಣಸಿದ್ಧನು ವೀರಶೈವರ ರೇಣುಕಾಚಾರ್ಯನಾಗಿದ್ದಾನೆ. ಈತ ಬಂದದ್ದು ಆಂಧ್ರ ಪ್ರದೇಶದ ಕಡೆಯಿಂದ, ಜಂಗಮರ ಸುಳ್ಳು ಸೃಷ್ಟಿಯ ಕಾಲ್ಪನಿಕ ನಾಯಕ. ಹೀಗೆ ಇವ್ರದ್ದು ಸಂಕಥನದ ಕಣ್ಣೀರ ಧಾರೆ ಹರಿತಾ ಹೋಗುತ್ತೆ. ಹರಿತಾ ಹೋಗಿ ಕಡೆಗೆ ಏನು ಹೇಳ್ತಾರೆ ಅಂದರೆ, ಇವರು ಈಗ ಕುರುಬರ ಕುಲಗುರು ರೇವಣಸಿದ್ಧನೇ ಹೊರತು ವೀರಶೈವ ಪಂಚಾಚಾರ್ಯ ರೇಣುಕಾಚಾರ್ಯನೆಲ್ಲ ಎಂಬುದನ್ನು ಎಲ್ಲರೂ ಮನಗಾಣಬೇಕು ಅಂತ ಒಂದು ಕೇವಲ ಒಂದು ತಾಮ್ರದ ಬಿಲ್ಲೆ. ಅದು 1-2 ಶತಮಾನದ ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಮಠಕ್ಕೆ ಕೊಟ್ಟಂಥ ಒಂದು ತಾಮ್ರದ ಬಿಲ್ಲೆಯನ್ನು ಇಟ್ಕೊಂಡು ಇವರು ಹೇರಿಕೆಯಾಗಿದೆ, ಬ್ರಾಹ್ಮಣ್ಯದ ಹೇರಿಕೆ, ಸಿದ್ಧರು, ದ್ರಾವಿಡರು, ಅವ್ರ ಮೇಲೆ ಸಂಸ್ಕೃತ ಪರಂಪರೆ, ಅದು ಹೇರಿಕೆ, ಇದೇ ಕಣ್ಣೀರದಾರೆ ಹೇಳ್ತಾರಲ್ಲ, ಕಣ್ಣೀರ ಸಂಕಥನಗಳನ್ನು ಹೇಳ್ತಾರೆ ಹೊರತು ಈ ಮಹಾಶಯರು ಅದು ಇವರು PhD ಮಾಡಿದ್ದಾರೆ, ಅದು ಏನೋ ಸಂಶೋಧನೆ ಮಾಡಿದಂಥ PhD. ಇವರಿಗೆ ಆ PhDಯನ್ನು ಮತ್ತು ಇವರಿಗೆ ಉಪನ್ಯಾಸಕ ಹುದ್ದೆಯನ್ನು ಅದು ಯಾವ ಕಾರಣದಿಂದ ಸಿಕ್ಕಿದೆ ಅಂತಕ್ಕಂಥದ್ದು ಅವರ ಈ ಸಂಶೋಧನೆಯಿಂದ
ನಮ್ಮಲ್ಲಿ ತೀವ್ರವಾದ ಅನುಮಾನಗಳನ್ನು ಹುಟ್ಟಾಕಿಸುತ್ತೆ. ಇವರಿಗೆ ವಿದ್ಯಾಭ್ಯಾಸ ಹೇಗೆ ಸಿಕ್ತು, ಇವರಿಗೆ PhD ಹೇಗೆ ಸಿಕ್ತು, ಇವರಿಗೆ ಉದ್ಯೋಗ ಯಾವ ಮೂಲದಿಂದ ಸಿಕ್ತು ಅಂತಕ್ಕಂಥ ಒಂದು ಫಂಡಮೆಂಟಲ್ ಮೂಲಭೂತವಾದ ಪ್ರಶ್ನೆಯನ್ನು ನಮ್ಮಲ್ಲಿ ಏಳಿಸುತ್ತೆ ಇವರ ಈ ಸಂಶೋಧನಾ ಸಂಕಥನ. ಇದರ ನಂತರ ಇನ್ನೋರ್ವ ಸ್ವಘೋಷಿತ ಸಂಶೋಧಕರಿದ್ದಾರೆ. ಅವರು ಮಹಾನ್ ಜ್ಯೋತಿಷಿ, ಸಂಮೋಹನ ಚತುರ, ದೆವ್ವವನ್ನು ಬಿಡಿಸ್ತಾರೆ. ಈ ರೀತಿಯ ವಿಶೇಷವಾದ ಗುಣವಿಶೇಷಣಗಳನ್ನು ಇವರು ಹೊಂದಿದ್ದಾರೆ. ಇವರು ಏನು ಹೇಳ್ತಾರೆ ಅಂದರೆ, ಹಾಲು ಮತದ ಉಗಮ 11ನೇ ಶತಮಾನದ ಪದ್ಮಗೊಂಡನಿಂದ ಆಯಿತು. ಅವನು ಗಳೆ ಹೊಡೆಯುವಾಗ ಹುತ್ತವೊಂದು ಒಡೆದು ಅದರಿಂದ ಕುರಿಗಳು ಬಂದವು ಎನ್ನುವ ಜಾನಪದ ಕಥೆ ಇದ್ದರೂ ಕುರುಬರೇವಣಿಸಿದ್ದರು. ನಾಥಪಂಥಕ್ಕೆ ಹೋಗಿ ನಂತರ ನವನಾಥ ಪಂಥಕ್ಕೆ ಹೋಗಿ ನಂತರ ಕೊಲ್ಲಿಪಾಕಿಗೆ ಬಂದು ಅಲ್ಲಿ ಉದಯಿಸಿದರು, ಅಂದರೆ ಅವರು ಪ್ರಕಟಿಸಿದರು ಅಂತ ಇವರು ಹೇಳ್ತಾರೆ. ಇದಕ್ಕೆ ಇತಿಹಾಸವೂ ಇದೆ ಅಂತ ಒಂದು ಸಿರಿವಾಳ ಶಾಸನ ಅನ್ನುವುದನ್ನು ಒಂದು ಉಲ್ಲೇಖಿಸ್ತಾರೆ. ಆ ಶಾಸನದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಇವರು ಹೇಳಲ್ಲ. ಕೇವಲ ಒಂದು ಸಿರಿವಾಳ ಶಾಸನ ಇದೆ, ಇದೆಲ್ಲ ಶಾಸನದಲ್ಲಿದೆ ಅಂತ ಒಂದು ಪಟಾಕಿ ಸಂಶೋಧನೆಯನ್ನು ಅವರು ಹೊಡಿತಾರೆ. ಅದೇ ರೀತಿ ಇನ್ನೊಬ್ಬ ಉದಯೋನ್ಮುಖ ಸಂಶೋಧಕರು, ಅವರು ಸಂಜಯ್ ಮಾಕಲ್ಲ ಏನೋ ಅವ್ರ ಹೆಸರಿದೆ. ಸೊ ನನಗೆ ಅಷ್ಟೊಂದು ಅವರ ಹೆಸರು ಈಗ ಸದ್ಯಕ್ಕೆ ಮರ್ತಿದ್ದೇನೆ. ಬಟ್ ಆದರೆ ಅವರ ವಾದ ಏನಿದೆ ಅಂತಂದರೆ, ವೇದಗಳಲ್ಲಿ, ವ್ಯಾಸನ ಪುರಾಣಗಳಲ್ಲಿ ವೀರಶೈವ, ರೇಣುಕಾಚಾರ್ಯ ಅಥವಾ ಪಂಚಪೀಠ ಎಂಬ ಶಬ್ದಗಳು ಸಿಗುವುದಿಲ್ಲ. ಕ್ರಿಸ್ತಶಕ 11-12ನೇ ಶತಮಾನದಲ್ಲಿ ಕುರುಬರ ಕುಲಗುರು ರೇವಣಸಿದ್ಧರು ಬದುಕಿದ್ದ ಕಾಲ. ಇವರು ವೈದಿಕ ಧರ್ಮದ ಜಾತಿ ವ್ಯವಸ್ಥೆ, ಮೂಢನಂಬಿಕೆಗಳನ್ನು ಕಂಡು ವೈದಿಕ ಧರ್ಮವನ್ನು ತ್ಯಜಿಸಿದರು. ರೇವಣಸಿದ್ಧರು 12ನೇ ಶತಮಾನದಲ್ಲಿ ಇಂದಿನ ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದಲ್ಲಿ ಬರುವ ಶಾಸನದ ಪ್ರಕಾರ ಲಿಂಗ ದೀಕ್ಷೆಯನ್ನು ಪಡೆದರು. ಯಾವ ಶಾಸನ ಗೊತ್ತಿಲ್ಲ. ಶಾಸನದ ಪ್ರಕಾರ ಅಂತಕ್ಕಂಥ ಒಂದು ನಡುವೆ ಸೇರಿಸಿಬಿಟ್ರೆ ಇದು ಅವರ ಒಂದು ಸಂಕಥನಕ್ಕೆ ತೂಕ ಬರಲಿ ಅನ್ನೋ ರೀತಿಯಲ್ಲಿ ಶಾಸನದ ಪ್ರಕಾರ ಲಿಂಗ ದೀಕ್ಷೆಯನ್ನು ಪಡೆದರು. ಗುರು ರೇವಣಸಿದ್ಧರ ಮಗ ರುದ್ರಮುನಿಯು ಸಹ 12ನೇ ಶತಮಾನದ ಕಲ್ಯಾಣದಲ್ಲಿ ಮಹಾನ್ ಶರಣನಾಗಿ ಬದುಕಿದನು. ಅಂದರೆ ಮಗ ಅಂದರೆ ಇವರು ಯಾವ ಅರ್ಥದಲ್ಲಿ ಮಗ ಅಂತ ಇವರಿಗೆ ಇನ್ನೂ ಗೊತ್ತಿಲ್ಲ, ಅದನ್ನು ಮುಂದೆ ಹೇಳ್ತೇನೆ. ಇವರನ್ನು ಹೈಜಾಕ್ ಮಾಡಿಕೊಂಡು ಹಾಲು ಮತದ ರೇವಣಸಿದ್ಧರೇ ರೇಣುಕಾಚಾರ್ಯ ಎಂಬ ಕಾಲ್ಪನಿಕ ಹೆಸರು ಕೊಟ್ಟು ಜನರನ್ನು ಕತ್ತಲೆಯಲ್ಲಿ ಇಟ್ಟಿದ್ದರು. ಇಂದು ಅನೇಕ ಸಂಶೋಧನೆಗಳು ನಡೆದು ವಿಶ್ವವಿದ್ಯಾಲಯ ಸಂಶೋಧನಾಕಾರರು ಸಹ ಗುರು ರೇವಣಸಿದ್ಧರು ಹಾಲು ಮತದ ಕುರುಬರ ಕುಲಗುರು ಎಂದು ಸಾಬೀತಾಗಿದೆ. ಯಾವ ಸಂಶೋಧನೆಗಳು, ಯಾವ ಸಂಶೋಧಕ ಎನ್ನುವುದು ಎಲ್ಲಿಯೂ ಇವರು ಹೇಳುವುದಿಲ್ಲ. ಬಹುಶಃ ಇವರು ಹೇಳ್ತಿರ್ತಕ್ಕಂಥದ್ದು ವಡ್ಡಗೆರೆ ನಾಗರಾಜಯ್ಯನವರ ಸಂಶೋಧನೆ ಇರಬೇಕು, ಅಥವಾ ಅದೇ ರೀತಿಯ ಒಂದು ಸಂತತಿ, ಯಾವುದೇ ಸಾಕ್ಷಿ ಪುರಾವೆ ಏನು ಇಲ್ಲದೆ ಕಣ್ಣೀರ ದಾರಿ ಹರಿಸ್ತಕ್ಕಂಥ ಸಂಕಥನದ ಒಂದು ಅದನ್ನು ಸಂಶೋಧನೆ ಅಂತಾರೆ. ಅದು ಯಾವುದಾದ್ರೂ ಕಾದಂಬರಿಯೋ ಅಥವಾ ಒಂದು ಕಟ್ಟೆ ಪುರಾಣದ ರೀತಿಯ ವಿಚಾರಗಳನ್ನು, ಕಟ್ಟೆ ಪುರಾಣದ ಕಥೆಗಳನ್ನು ಸಂಶೋಧನೆ ಅನ್ನುವ ಅರ್ಥದಲ್ಲಿ ಹೇಗೆ ಜನಗಳಲ್ಲಿ 21ನೇ ಶತಮಾನದಲ್ಲಿ ಇವರು ತುಂಬುತ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ಈ ಮೂವರು ಏನು ಹೇಳ್ತಾ ಇದ್ದಾರಲ್ಲ, ಇದೇ ವಾದವನ್ನೇ ರೇವಣಸಿದ್ಧರು, ಕುರುಬರು ಇವರನ್ನು ಹೈಜಾಕ್ ಮಾಡಿಕೊಳ್ಳಲಾಗಿದೆ ಅಂತ ಬಹುಪಾಲು ಚಿನ್ನಾರಿ ಚಿಲ್ಟಾರಿ ಈ ಸಂಶೋಧಕರು, ಜಾತ್ಯಾಭಿಮಾನಿಗಳು ಮತ್ತು ಪೀಠಾಧಿಪತಿಗಳು ಕೆಲವರು ಇದನ್ನೇ ತಿರ್ಗಾಮುರ್ಗ ಹೇಳ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ರೇವಣಸಿದ್ಧರು ಅವರ ಇತಿಹಾಸ, ಅವರ ಪುರಾಣ, ಶಾಸನಗಳನ್ನು ವಿಶ್ಲೇಷಿಸಿ ಸತ್ಯ ಏನು ಅಂತ ನಾವು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಸತ್ಯದ ಹಿನ್ನೆಲೆಯಲ್ಲಿ, ಸತ್ಯದ ಆಧಾರದ ಮೇಲೆ ಸಂಶೋಧನಾ ರೀತಿಯಲ್ಲಿ, ಈ ರೀತಿಯ ಸಂಕಥನಗಳ ರೀತಿಯಲ್ಲ, ಸಂಶೋಧನಾ ರೀತಿಯಲ್ಲಿ ಕಂಡುಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಈಗ ಮಾಡೋಣ. ಐತಿಹಾಸಿಕ ಗ್ರಂಥಗಳ ಪ್ರಕಾರ, ಅಂದರೆ ಗ್ರಾಂಥಿಕ ದಾಖಲೆಗಳ ಪ್ರಕಾರ ರೇವಣಸಿದ್ಧನು 1ನೇ ಶತಮಾನದ ಸ್ವಯಂಭೂವ ಆಗಮ ಅಂತಕ್ಕಂಥ ಒಂದು ಗ್ರಂಥ ಇದೆ. ಆ 1ನೇ ಶತಮಾನದಲ್ಲಿ ಅದನ್ನು ರಚಿಸಲಾಗಿದೆ ಅಂತ ಸಂಶೋಧನೆಗಳು ಸಾಬೀತು ಮಾಡಿದ್ದಾವೆ. ಹಾಗಾಗಿ ಆ 1ನೇ ಶತಮಾನದ ಸ್ವಯಂಭೂವ ಆಗಮ ಮತ್ತು 5ನೇ ಶತಮಾನದ ಸುಪ್ರಭೇದಾಗಮದಲ್ಲಿರುವಂತೆ ರೇವಣಸಿದ್ಧರೇ ರೇಣುಕರ ಅವತಾರ ಅಂತ ಆಗುತ್ತೆ. ಆದರೆ ಇದಕ್ಕೆ ಈ ಸುಪ್ರಭೇದಾಗಮ ಮತ್ತು ಈ ಸ್ವಯಂಭೂವ ಆಗಮಗಳು ಆಗಾಗ್ಗೆ ಕಾಲಕ್ಕೆ ತಿದ್ದುಪಡಿಯಾಗಿದ್ದಾವೆ ಅನ್ನುವ ಒಂದು ಕಾರಣಕ್ಕೆ ಬೆನಿಫಿಟ್ ಆಫ್ ಡೌಟ್ ಕೊಟ್ಟು ಇದಕ್ಕೆ ಪೂರಕವಾಗಿ ಮತ್ಯಾವುದಾದ್ರೂ ಗ್ರಂಥ ಇದೆಯಾ ಅಂತ ನೋಡೋಣ. ಯಾಕಂದರೆ ಅವರು ಹೇಳ್ತಾ ಇರ್ತಕ್ಕಂಥ 3 ಜನ ಮತ್ತು ಅವರ ಸಂಗಡಿಗರು, ಅವರ ಜಾತ್ಯಾಭಿಮಾನಿಗಳು ಎಲ್ಲ ಹೇಳ್ತಾ ಇರೋದು 11ನೇ ಶತಮಾನ 12ನೇ ಶತಮಾನ. ಹಾಗಾಗಿ ನಾವು 11, 12 ಅಲ್ಲ, ಅದ್ರ ತೀರಾ ಹಿಂದಕ್ಕೆ ಹೋಗೋಣ. 1ನೇ ಶತಮಾನದಿಂದ ಈಗ ಶುರು ಆಗುತ್ತೆ.
ಅದನಂತರ 8ನೇ ಶತಮಾನದ ಗುರುವಂಶಕಾವ್ಯ ಅಂತ ಒಂದು ಗ್ರಂಥ ಇದೆ. ಈ ಗುರುವಂಶಕಾವ್ಯ ಅಂದರೆ ಶೃಂಗೇರಿ ಏನು ಪೀಠ ಇದೆಯಲ್ಲ, ಅಲ್ಲಿ ಆಗಿ ಹೋದಂಥ ಎಲ್ಲ ಗುರುಗಳ ಒಂದು ಇತಿಹಾಸ. ಈ ಗುರುವಂಶಕಾವ್ಯದಲ್ಲಿ ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗ ಕೊಟ್ಟವರು ರೇವಣಸಿದ್ಧರು ಅಂತಕ್ಕಂಥ ಇದೆ. ಶೃಂಗೇರಿ ಪೀಠದ ಆಸ್ಥಾನ ವಿದ್ವಾನರಾಗಿದ್ದ ಕಾಶಿ ಲಕ್ಷ್ಮಣಶಾಸ್ತ್ರಿಗಳು ಕ್ರಿಸ್ತಶಕ 1735ರಲ್ಲಿ ಸಂಸ್ಕೃತದಲ್ಲಿ ಈ ಗ್ರಂಥವನ್ನು ಗುರುವಂಶಕಾವ್ಯವನ್ನು ಪುನರ್ರಚಿಸಿ ಮುದ್ರಿಸಿದ್ದಾರೆ. ಇದನ್ನು ಈ ಗುರುವಂಶಕಾವ್ಯ ಸಂಪುಟ 1 ಮತ್ತು ಭಾಗ 1ರಿಂದ 7ರಲ್ಲಿ ತೃತೀಯ ಸರ್ಗ ಪುಟ 109ರಿಂದ 110ರಲ್ಲಿ ಏನಿದೆಯಪ್ಪ ಅಂದರೆ, ಶ್ರೀತಿ ಸ ಆಚಾರ್ಯ ಅಸ್ಮೈ ವಿಶ್ವರೂಪಾಚಾರ್ಯಾಯ ಸುಸಿದ್ಧ ದತ್ತೇ ಸುಬಿದೇನ ರೇವಣಸಿದ್ಧ ಮಹಾಯೋಗೀನಾಂ ದತ್ತ ಶ್ರೀಚಂದ್ರಮೌಳೀಶ್ವರ ಲಿಂಗಮಂ ಸದ್ರತ್ನ ಗರ್ಭೆ ಸತ್ವರಾಭಿ ಸತ್ವರಂ ಮಾಣಿಕ್ಯಂ ಗರ್ಭೆ ಯಸ್ಯೆ ಸ ತಥೋಕ್ತಸ್ಥಂ ಗಣನಾಯಕಂ ವಿಶ್ವೇಶ್ವರಂ ಚ ದತ್ವಾಂ ಚಿರಂ ಬಹುಕಾಲಂ ಅಂಚಿತ್ಯ ಪೂಜ್ಯ ಇತಿ ನ್ಯಾಯಾಧೀತ್ ಅಬೋಚತ್ ಅಂತ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ, ಶಂಕರಾಚಾರ್ಯರಿಗೆ ರೇವಣಸಿದ್ಧರು ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟರು ಅಂತ ತಿಳಿದು ಬರುತ್ತೆ. ಶಂಕರಾಚಾರ್ಯರು ಕಾಲ 8ನೇ ಶತಮಾನ, ಅವರು ಕ್ರಿಸ್ತಶಕ 820ರಲ್ಲಿ ಕಾಲವಾದರು ಅಂತ ತಿಳಿದು ಬರುತ್ತದೆ. ಇದಕ್ಕೆ ಪೂರಕವಾಗಿ ಕೇವಲ ಇದೊಂದಲ್ಲ, ಇದಕ್ಕೆ ಪೂರ್ವಕವಾಗಿ ಮತ್ತಿನ್ಯಾವ ಆಕರಗಳಿವೆ ಇದನ್ನು ಸಾಬೀತು ಮಾಡಲಿಕ್ಕೆ ಅಂತ ನೋಡಿದರೆ, ಆನಂದಗಿರಿ ಅಂತ ಇವರು ಶಂಕರಾಚಾರ್ಯರ ಸಮಕಾಲೀನರು ಮತ್ತು ಶಂಕರಾಚಾರ್ಯರ ಶಿಷ್ಯಂದಿರೂ ಆಗಿದ್ದರು. ಈ ಆನಂದಗಿರಿ ಅನ್ನೋರು ಆನಂದಗಿರಿಯ ಶಂಕರ ವಿಜಯ ಅಂತ ಒಂದು ಕೃತಿಯನ್ನು ರಚಿಸಿದ್ದಾರೆ. ಆ ಕೃತಿನಲ್ಲಿ ಶಿರಸ್ಸೇ ಪಾಷಾಣಲಿಂಗಂಚ ದಾರಿಣ ಜಂಗಮಾಹ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಅರ್ಥ ಏನು ಹೇಳುತ್ತೆ ಅಂದರೆ, ಶಂಕರಾಚಾರ್ಯರು ಶಿರಸ್ಸಿನಲ್ಲಿ ಲಿಂಗ ಕಟ್ಟಿಕೊಂಡಿದ್ದವರ ಜೊತೆ ವಾದವನ್ನು ಮಾಡಿದ್ದರು ಅಂತ ಅದು ಹೇಳುತ್ತದೆ. ಸೊ ಅಂದರೆ 8ನೇ ಶತಮಾನದಲ್ಲಿಯೂ ಇಷ್ಟಲಿಂಗಧಾರಿಗಳು, ಅಂದರೆ ನಾವು ವೀರಶೈವರು ಇಷ್ಟಲಿಂಗವನ್ನು ಧರಿಸ್ತಾರಲ್ಲ ಕೊರಳಲ್ಲಿ, ಅವರು ಇದ್ದರು. ಅವರು ಶಂಕರಾಚಾರ್ಯರ ಜೊತೆಗೆ ಸಂವಾದವನ್ನು ಮಾಡಿದ್ದರು ಅಂತ ಸಾಬೀತಾಗಿ ಚಂದ್ರಮೌಳೀಶ್ವರ ಲಿಂಗವನ್ನು ನೀಡಿದ ರೇವಣಸಿದ್ಧರು ಎಂಬ ತರ್ಕಕ್ಕೆ ಈ ಗ್ರಂಥ ಪೂರಕ, ಆ ವಾದ ಏನಿದೆ ಅದಕ್ಕೆ ಪೂರಕವಾಗಿ ಸಾಕ್ಷ್ಯ ಸಿಗುತ್ತೆ. ಅಷ್ಟೇ ಅಲ್ಲದೆ ತಮಿಳುನಾಡಿನ ಕಂಜನೂರು ಅಂದರೆ ಈಗಿನ ತಂಜಾವೂರಿನಲ್ಲಿ ಕ್ರಿಸ್ತಶಕ 900 ಅಂದರೆ 10ನೇ ಶತಮಾನದಲ್ಲಿ ಹರದತ್ತ ಅಂತ ಒಬ್ಬ ಸಂಸ್ಕೃತ ಕವಿ ಇದ್ದ. ಅವನ ಶ್ರುತಿ ಸೂಕ್ತಿ ಮಾಲಾ ಕೃತಿಗೆ ಶಿವಲಿಂಗ ಭೂಪತಿ ಎಂಬ ಚೋಳರಾಜ ಪಾಂಡಿತ್ಯಪೂರ್ಣವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಈ ಎರಡೂ ಕೃತಿಗಳು ಅಂದರೆ ಚೋಳರಾಜನ ವ್ಯಾಖ್ಯಾನ ಮತ್ತು ಹರದತ್ತನ ಶ್ರುತಿ ಸೂಕ್ತಿ ಮಾಲಾ, ಈ ಕೃತಿಗಳಿಂದ ವೀರಶೈವ ಧರ್ಮವು 9ನೇ ಶತಮಾನದಲ್ಲಿಯೂ ಇತ್ತು ಅಂತ ಸಾಬೀತಾಗುತ್ತೆ. ಈ ಬಗ್ಗೆ ದಿವಂಗತ PV ಕುಲಕರ್ಣಿ ಅಂತ ಮಧುರೈ ಕಾಮರಾಜ್ ವಿಶ್ವವಿದ್ಯಾಲಯದ ಪ್ರೊಫೆಸರ್, ಅವರು ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಇವರ PV ಕುಲಕರ್ಣಿಯವರ ವಾದವನ್ನು ಇಟ್ಕೊಂಡು ಹರದತ್ತನು ವೈದಿಕ ಕವಿಯಾಗಿದ್ದರೂ ಶ್ರೀ ರೇಣುಕಾಚಾರ್ಯ ಮತ್ತು ಶ್ರೀ ರೇವಣಸಿದ್ಧರನ್ನು ಕುರಿತು 2 ಪ್ರತ್ಯೇಕ ಕೃತಿಗಳನ್ನು ರಚಿಸಿದ್ದಾನೆ ಅಂತ ತಿಳಿದು ಬರ್ತದೆ. ಹರದತ್ತನ ಕೃತಿಗಳ ಬಗ್ಗೆ ಯಾವುದೇ ಅನುಮಾನವಿದ್ದವರು ಮಧುರೈ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದಲ್ಲಿ ಡಾಕ್ಟರ್ ಶ್ರೀಮತಿ K. ವನಜಾ ಎಂಬ ಸಂಶೋಧಕರು ಮತ್ತು ಡಾಕ್ಟರ್ ಸುಂದರಮೂರ್ತಿ ಎಂತಕ್ಕಂಥವರ ಅವರು ಸಂಶೋಧನೆ ಮಾಡಿದ್ದಾರೆ. ಬಟ್ ವನಜಾ ಅವರು ಸುಂದರಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಹಲವಾರು ವರ್ಷಗಳ ಹಿಂದೆಯೇ ಹಲವಾರು ದಶಕಗಳ ಹಿಂದೆಯೇ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ PhDಯನ್ನು ಪಡೆದಿದ್ದಾರೆ ಎನ್ನುವಲ್ಲಿಗೆ ರೇವಣಸಿದ್ಧರ ಇತಿಹಾಸ 1ನೇ ಶತಮಾನದಿಂದ 10ನೇ ಶತಮಾನದವರೆಗೂ ಸಾಕ್ಷ್ಯವನ್ನು ಬಿಡುತ್ತಾ ಹೋಗುತ್ತದೆ. ಇದರ ನಂತರ ಕ್ರಿಸ್ತಶಕ ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿ ಅಂದರೆ ಕ್ರಿಸ್ತಶಕ 1026ರಿಂದ ಕ್ರಿಸ್ತಶಕ 1208ರವರೆಗೆ ಹಲವಾರು ಶಾಸನಗಳು ರೇವಣಸಿದ್ಧರ ಕುರಿತಾಗಿ ಸಿಗುತ್ತವೆ. ಈ ಶಾಸನಗಳ ಪ್ರಕಾರ ಅಂದರೆ ಕ್ರಿಸ್ತಶಕ 1170ರ ಸಿರಿವಾಳ ಶಾಸನದಲ್ಲಿ ಶಾಂತಿಮಯ್ಯ ದೇವರ ಪುತ್ರ ರೇವಣಸಿದ್ದಯ್ಯ ಸಿದ್ದರೇವಯ್ಯ ಅಂತ ಬರ್ತದೆ. ಅದೇ ರೀತಿಯಾಗಿ ಇದೇ ಸಿರಿವಾಳದ 1175ನೇ ಇನ್ನೊಂದು ಶಾಸನದಲ್ಲಿ ರೇವಣಯ್ಯ ಅಂತ ಹೆಸರು ಬರ್ತದೆ. ಆಮೇಲೆ ಕ್ರಿಸ್ತಶಕ 1120ರ ಕಕ್ಕೇರಿ ಶಾಸನದಲ್ಲಿ
ಕ್ರಿಯಾಪರ್ಶೆ ಕಾಳಾಮುಖಾಚಾರ್ಯನಾದ ಬ್ರಹ್ಮರಾಶಿ ಪಂಡಿತನು ರೇವಣಸಿದ್ಧರ ಶಿಷ್ಯನೆಂದು ಉಲ್ಲೇಖವಿದೆ. ಕಿಕ್ಕೇರಿಯ ಕ್ರಿಸ್ತಪೂರ್ವ 1172 ಇನ್ನೊಂದು ಶಾಸನದಲ್ಲಿಯೂ ರೇವಣಸಿದ್ಧ ಎಂಬ ಹೆಸರಿದೆ. ಅಂದರೆ ಇಲ್ಲಿ ರೇವಣಸಿದ್ಧನವರು ಕ್ರಿಯಾಪರ್ಶೆ ಕಾಳಾಮುಖಾಚಾರ್ಯರು ಅಂದರೆ ಕಾಳಾಮುಖರು ಅಂದರೆ ವೀರಶೈವರು, ಕಾಳಾಮುಖರು ವೀರಶೈವರು, ನಂತರ ಲಿಂಗಾಯತರು. ಹೇಗೆ ಇದು ಹೊಸ ಹೆಸರು, ಆಳವಾದ ಡೀಪ್ ಅರ್ಥವನ್ನು, ಒಳಾರ್ಥವನ್ನು ನಾವು ಗ್ರಹಿಸ್ತಾ ಹೋಗ್ಬೇಕು. ಅವರು ಇತಿಹಾಸದ ಛಾಯೆಯನ್ನು ಹೀಗೆ ಬಿಟ್ಟು ಹೋಗಿದ್ದಾರೆ. ಅಲ್ಲಿಗೆ ಶಾಸನಗಳ ಪ್ರಕಾರ ರೇವಣಸಿದ್ಧ ಒಬ್ಬ ಕಾಳಾಮುಖ ವೀರಶೈವ ಜಂಗಮನಾಗಿದ್ದ ಅಂತ ಪುರಾವೆ ಸಿಗ್ತಾ ಹೋಗುತ್ತೆ. ಇನ್ನೂ ಹೇಳಬೇಕಪ್ಪ ಅಂದರೆ ಕ್ರಿಸ್ತಶಕ 1175 ಹೋತಗಲ್ಲ ಶಾಸನದಲ್ಲಿ ಶಾಂತಿಮಯ್ಯ ಮತ್ತು ಸಿದ್ಧರೇವಣಯ್ಯ ಎಂಬ ಉಲ್ಲೇಖ ಇದೆ. ಕ್ರಿಸ್ತಶಕ 1208 ಇನ್ನೊಂದು ಹೋತಗಲ್ಲು ಶಾಸನದಲ್ಲಿ ರೇವಣೇಶ್ವರರು ಗದ್ದುಗೆ ಪೂಜೆಯನ್ನು ಕಾಳಾಮುಖಾಚಾರ್ಯನಾದ ನಾಗರಾಶಿ ಎಂಬುವವನಿಗೆ ವಹಿಸಿಕೊಟ್ಟ ಪ್ರಸ್ತಾಪವಿದೆ. ಅಂದರೆ ರೇವಣೇಶ್ವರರ ಗದ್ದುಗೆ ಪೂಜೆಗೆ ಕಾಳಾಮುಖಾಚಾರ್ಯನಾದ ಅಂದರೆ ಶಿವಾಚಾರ್ಯನಾದ ನಾಗರಾಶಿ ಎನ್ನುವರಿಗೆ ವಹಿಸಿಕೊಟ್ಟಿದ್ದು ಉಲ್ಲೇಖ ಇದೆ. ಹೀಗೆ ಶಾಸನಗಳ ಪ್ರಕಾರ ಕಲ್ಯಾಣ ಚಾಲುಕ್ಯರ 1126 ಶತಮಾನದಿಂದ ರೇವಣಸಿದ್ಧರು 1208 ಅವರು ಲಿಂಗೈಕ್ಯರಾಗಿ ಸಮಾಧಿ ಗದ್ದುಗೆ ಕಟ್ಟಿಸಿಕೊಂಡು ಅದನ್ನು ಯಾರು ಪೂಜೆ ಮಾಡಬೇಕು ಅಂತ ಏನು ಮೆನ್ಷನ್ ಮಾಡಿದಾರಲ್ಲ, ಆ ಶಾಸನದವರೆಗೆ ಸುಮಾರು 202 ವರ್ಷಗಳ ಕಾಲ ಈ 11-12ನೇ ಶತಮಾನದ ರೇವಣಸಿದ್ಧರ ಬಗ್ಗೆ ಶಾಸನಗಳ ಪುರಾವೆ ಸಿಗ್ತಾ ಹೋಗುತ್ತೆ. ಅದಲ್ಲದೆ ಡಾಕ್ಟರ್ ಎಂ ಕಲಬುರ್ಗಿಯವರು ರೇವಣಸಿದ್ಧನು ಕಲ್ಯಾಣ ಚಾಲುಕ್ಯ, ವಿಕ್ರಮಾದಿತ್ಯ, 3ನೇ ಸೋಮೇಶ್ವರ, ಕಲಚೂರಿ ತೈಲಪ ಬಿಜ್ಜಳನ ಕಾಲದವರೆಗೆ ಬದುಕಿದ್ದರು ಅಂತ ಅವ್ರು ಮತ್ತೆ ಶಾಸನ ಮತ್ತು ಪುರಾಣಗಳನ್ನು ತಾಳೆ ಹಾಕ್ಕೊಂಡು ಹೇಳ್ತಾರೆ. ಅಂದರೆ ನಿಸ್ಸಂಶಯವಾಗಿ ರೇವಣಸಿದ್ಧರು ಎನ್ನುವುದು 1ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಅವರ ಹೆಸರು ಪ್ರಚಲಿತವಾಗಿದ್ದಿತು. ಈ ಎಲ್ಲ ಶಾಸನಗಳ ಪ್ರಕಾರ ಅವರು ಇಷ್ಟಲಿಂಗಧಾರಿಗಳಾಗಿದ್ದರು ಮತ್ತು ಕಾಳಾಮುಖ ಪರಂಪರೆಯವರಾಗಿದ್ದರು ಅಂತ ಸಾಬೀತಾಗುತ್ತಾ ಬಂತೆ ಹೊರತು ಎಲ್ಲಿಯೂ ಶಾಸನದ ಪ್ರಕಾರವಾಗಲಿ, ಗ್ರಂಥಗಳ ಪ್ರಕಾರವಾಗಲಿ, ಪುರಾಣಗಳ ಪ್ರಕಾರವಾಗಲಿ ಅವರು ಒಬ್ಬ ಹಾಲು ಮತಸ್ಥ ಕುರುಬರು ಎಂದು ಎಲ್ಲಿಯೂ ಸಾಬೀತಾಗುವುದಿಲ್ಲ. ಅಂದಮೇಲೆ ಮತ್ತೆ ಇವರು ಕುರುಬರು ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಅದಕ್ಕೂ ಮುಂಚೆ ಇವರೇನು ಹೇಳ್ತಾರಲ್ಲ, ಸಿರಿವಾಳ ಶಾಸನ ಅಂತ ಏನೋ ಒಂದು ಬೆದರ ಬೊಂಬೆಯನ್ನು ತೋರಿಸ್ತಾರೆ. ಹಾಗಾಗಿ ಆ ಸಿರಿವಾಳ ಶಾಸನದ ಪೂರ್ಣ ಪಾಠ ಏನಪ್ಪ ಇದೆಯಾ ಅಂದರೆ, ಧರ್ಮದ ಮನೆಯಾಡಿ ಪಟ್ಟಣ ಸಿರಿವಳಲ ಶ್ರೀಮತು ಸಿದ್ಧನಾಥೇಶ್ವರ ದೇವರ ಅಂಗ ಭೋಗ ರಂಗ ಭೋಗ ಕಂಡ ಸುಟಿತ ಜೀರ್ಣೋದ್ಧಾರಕಂ ಶಿವಯೋಗಿಗಳ ಶನಾತ್ಸಾಧಾನಕಂ ಶ್ರೀಮತು ಸರ್ವ ದೇವದ ಯೊಳಗೆ ಶಿವಯೋಗಿ ಶಾಂತಿಮಯ್ಯಗಳ ಮಹಿಮೆಯಂತೆಯೇ ಕೃತಯುಗ ತ್ರೇತ್ರ 3ನೆಯ ದ್ವಾಪರದಳು ನೆಗಳ ಭೂತೋದ್ಭವ ವರ್ಧಿತ ವೃಥಾನುಕಾರಿಗಳು ದಿವ್ಯ ಸಹಸ್ರ ಶತಾನು ಮೊಬ್ಬ ಕಿಂಕರನು ಹರಯಿ ಬಳಿಕ ವಾತೆಸೆದೀವನೆಂದಂತೆ ಶಾಮಯ್ಯ ಅಂದರೆ ತೆನೆಶಾಮಯ್ಯ ತತುಕ್ಷಣದೊಳ್ ಭಕ್ತಿಯಂ ಪಡೆದನೇಂ ಕಲಿ ವೀರನೋ ವೀರಭದ್ರನೋ ಶ್ರೀಮದನೆ ಮಾದೃಷ್ಟ ಗುಣಸಂ ಅಂತ ಅದು ಆ ಶಿಲಾಶಾಸನ ಹೇಳ್ತಾ ಶಿವಯೋಗಿ ಶಾಂತಿಮಯ್ಯ ದೇವಂಗಳ ಪುತ್ರ ರೇವಣ ದೇವಯ್ಯಂಗಳ ಪ್ರಸಿದ್ಧತಿಕಿ ಎಂತೆನೆ ಒರ್ಬಳ ತಂಡುಳದಿಂ ಧರ್ಮರ್ಧಿ ಶನರಾಯ ಕೊಟಕಮಂ ತಣಿಪಿದನಾ ಸರ್ವಜ್ಞಮೂರ್ತಿ ಅಂತ ಈ ಶಿಲಾಶಾಸನ ಹೇಳ್ತಾ ಹೋಗುತ್ತೆ. ಇಲ್ಲಿ ರೇವಣಸಿದ್ಧರನ್ನಾಗಲಿ ಅವರ ತಂದೆ ಅಂತ ಇವರು ಹೇಳೋದು. ಅದು ತಂದೆ ಅಂದರೆ ಅವರು ಗುರುಪುತ್ರರು, ಅಂದರೆ ಅವರು ಮೊದಲನೇ ಪೀಠಾಧ್ಯಕ್ಷರು ಯಾರು, ಶಾಂತಿಮಯ್ಯ ದೇವರು. ಅವರು ನಂತರ ಬಂದವರು ರೇವಣಸಿದ್ದಯ್ಯ ಅಂತ, ಅಂದರೆ ರೇವಣ ದೇವರು ಅಂತ ಇದರಲ್ಲಿ ಶಾಸನದಲ್ಲಿ ಹೇಳ್ತಾರೆ. ಹೀಗಿರ್ತಕ್ಕಂಥ ಶಾಸನವನ್ನು ಇವರು ಶಾಂತಿಮಯ್ಯ ಪುತ್ರ ರೇವಣಸಿದ್ಧ ದೇವರು ಅಂತ ಇಟ್ಕೊಂಡ್ಬಿಟ್ಟು ಇವರು ಅವರ ವಂಶಜರು ಅನ್ನುವ ರೀತಿಯಲ್ಲಿ ಈಗ ಗುರುವಂಶಕಾವ್ಯ ಅಂತ ನಾವೇನು ಶಂಕರಾಚಾರ್ಯ ಅದು ವಂಶಕಾವ್ಯ ಅಂದರೆ ಅವರೆಲ್ಲ ಶಂಕರಾಚಾರ್ಯರ ನಂತರ ಬಂದಂಥ ಶಿಷ್ಯಂದರು ಅವ್ರ ಮಕ್ಕಳು ಅಂತಾನೆ ಅಲ್ಲ. ಅದು ಏನಪ್ಪ ಅಂದರೆ ಈ ಗುರು ಪರಂಪರೆಯಲ್ಲಿ ಒಂದು ಪೀಠಕ್ಕೆ ಒಬ್ಬರ ನಂತರ ಬರ್ತಕ್ಕಂಥವ್ರನ್ನ ಅವರ ಪುತ್ರರು ಅಂತ ಗುರುತಿಸಿಕೊಂಡು ಹೋಗಲಾಗುತ್ತೆ.
ಇದನ್ನು ಇಟ್ಕೊಂಡಿವರು ಶಾಂತಿಮಯ್ಯನ ಪುತ್ರ ರೇವಣಸಿದ್ದಯ್ಯ ಶಾಂತಿಮಯ್ಯನ ಮದುವೆಯಾಗಿ ಮಕ್ಕಳಾದ ರೀತಿಯಲ್ಲಿ ಇವರನ್ನು ಅದನ್ನು ತಗೊಂಡಿದ್ದಾರೆ. ಬಟ್ ಅವರು ಆ ಅರ್ಥದಲ್ಲಿ ಇವರು ಶಾಂತಿಮಯ್ಯನವರ ಕುಲಪುತ್ರರೇ ರೇವಣಸಿದ್ದರು ಅಂತ ಹಿಡ್ಕೊಂಡ್ರು ಎಲ್ಲಿಯೂ ಇವರು ಹಾಲು ಮತಸ್ಥರು ಅನ್ನೋದು ಸಾಬೀತಾಗುವುದಿಲ್ಲ. ಈ ಶ್ರೀವಾಳ ಶಾಸನದಲ್ಲೇ ಅವರು ಕಾಳಾಮುಖ ಜಂಗಮರು, ಶಿವಯೋಗಿಗಳು, ಶಿವಾಚಾರ್ಯರು ಅಂತಕ್ಕಂಥದ್ದು ಸಾಬೀತಾಗ್ತದೆ ಹೊರತು ಒಂದೇ ಒಂದು ಪದ ಇವರು ಹಾಲು ಮತಸ್ಥರು ಅಂತ ಸಾಬೀತಾಗುವುದಿಲ್ಲ. ಮತ್ತು ಇದು ಹೇಗೆ ಇವರನ್ನು ಕುರುಬರು ಅಂತ ಅಂತಾರೆ ಅಂದರೆ, ಇವರು ಏನು ಹೇಳ್ತಾರೆ, ಅಲ್ಲಿ ಶಾಂತಿಮಯ್ಯ ದೇವರು ಅಂದ್ರಲ್ಲ, ಇವರು ಏನು ಹೇಳ್ತಾರೆ, ಇವರ ಹಾಲು ಮತಸ್ಥರ ಪುರಾಣದಲ್ಲಿ ಪಶುಪಾಲಕ ಕುರುಬರ ಪದ್ಮಗೊಂಡನ ಮಗ ಮುತ್ತಯ್ಯ ಅಂತ ಬರುತ್ತೆ. ಆ ಮುತ್ತಯ್ಯನೇ ಶಾಂತಿಮಯ್ಯ ಅಂತ ಇವರು ಇಟ್ಕೊಂಡ್ಬಿಟ್ಟು ಆ ಮುತ್ತಯ್ಯನ ಮಗ ಪದ್ಮಗೊಂಡನ ಮೊಮ್ಮಗನೇ ಹಾಲು ಮತದ ಕುಲಗುರು ರೇವಣಸಿದ್ದ ಅಂತ ಹೇಳ್ತಾರೆ. ಅವರು ಯಾಕೆ ಹೇಳ್ತಾರೆ, ಅವರು ಹಾಲು ಮತದ ಕುಲಗುರು ಅಂದರೆ ತಪ್ಪೇನಿದೆ? ಈಗ ಒಬ್ಬ ವೀರಶೈವ ಗುರು ಒಬ್ಬ ಕುರುಬರಿಗೆ ಕುಲಗುರು ಯಾಕೆ ಆಗಬಾರದು? ಅಂದರೆ ಕುಲಗುರು ಆಗಬಾರ್ದು, ಕುಲದಲ್ಲೇ ಹುಟ್ಟಿದ್ರೇ ಕುಲಗುರು ಆಗಲಿಕ್ಕೆ ಸಾಧ್ಯವೇ? ಆಗಬಾರ್ದು ಅನ್ನಲಿಕ್ಕೆ ಕಾರಣ ಏನಿದೆ? ಇವರು ಹೇಗೆ ತಿದ್ದಿದ್ದಾರೆ ಇತಿಹಾಸ, ಇವರ ಗ್ರಹಿಕೆ ಅಷ್ಟೊಂದು ನಮ್ಮ ಕಿಂಡರ್ಗಾರ್ಟನ್ ಗ್ರಹಿಕೆ ಅಂತಾರೆ. ಇಲ್ಲಿ ಅಮೇರಿಕಾದಲ್ಲಿ ಏನು ಹೇಳ್ತಾರೆ ಅಂದರೆ, ಏನು ಮರೆಯ, ವಾಟ್ ಆರ್ ಯು ಡ್ರಿಂಕಿಂಗ್, ಈಸ್ ಇಟ್ ಕೂಲೈಡ್ ಅಂತಾರೆ. ಅಂದರೆ ಕೂಲೈಡ್ ಅಂದರೆ ಚಿಕ್ಕ ಮಕ್ಕಳು ಕುಡಿತಕ್ಕಂಥ ಒಂದು ಜ್ಯೂಸ್. ಇಲ್ಲಿ ಯಾರಾದರೂ ಕೆಲವರು ಆಫೀಸಲ್ಲಿ ಏನಾದ್ರು ಒಂದು ತಪ್ಪುಗಳು ನೋಡಿ, ವಾಟ್ ಮ್ಯಾನ್, ಬರೀ ಡ್ರಿಂಕಿಂಗ್ ಕೂಲೈಡ್ ಅಂತ ಕೇಳ್ತಾರೆ, ಜೋಕ್ ಮಾಡ್ತಾರೆ. ಇವರು ಆ ರೀತಿಯ ಕೂಲೇಡ್ ಹಾಲು ಕುಡಿಯೋ ಹಸು ಮಕ್ಕಳ ಚಿಂತನೆಯಂತೆ ಇವರು ಅವನ ಮಗ ಇವನು ಅಂತ ಹೇಳಿದ್ದಾರೆ. ನೋಡಿ, ಈಗ ಗ್ರಾಂಥಿಕ ಮತ್ತು ಈ ಶಾಸನಗಳ ಪ್ರಕಾರ ರೇವಣಸಿದ್ದ ವೀರಶೈವನೇ ಅಂತ ಸಾಬೀತಾಯಿತು. ಹಾಗಾಗಿ ಇವರ ವಾದದಲ್ಲಿ ಇವರು ಏನು ಹೇಳ್ತಾರೆ, ಇವರದ್ದು ವಾದ ಏನಪ್ಪ, ಇವರ ಹಾಲು ಮತ ಪುರಾಣ ಮತ್ತು ಇವರ ಜನಪದೀಯ ಕಥೆಗಳು, ಇವುಗಳ ಮುಖಾಂತರ ಇವರು ರೇವಣಸಿದ್ದ ಕುರುಬರು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸಾಕ್ಷ್ಯಗಳನ್ನು ನೋಡೋಣ. ಹಾಲು ಮತ ಜನಪದೀಯ ಡೊಳ್ಳಿನ ಪದಗಳ ಕಥೆಯಲ್ಲಿ ಮಾಸಿಗೊಂಡನ ಮಗ ಬೀರಗೊಂಡ, ಇವನು ಪಶುಪಾಲಕ. ಇವನು ರೇವಣಸಿದ್ದರ ಶಿಷ್ಯನಾಗಿ ಸಕಲ ವಿದ್ಯಾ ಪಾರಂಗತನಾಗಿ ಬೇಡರನ್ನು ಸೋಲಿಸಿ ಪಶುಪಾಲಕರ ರಕ್ಷಣೆಗೆ ನಿಲ್ಲುತ್ತಾನೆ. ಈತನನ್ನೇ ಬೀರೇಶ್ವರ ಎನ್ನುತ್ತಾರೆ. ಬೀರೇಶ್ವರನಿಗೆ ವಿದ್ಯೆ ಕೊಟ್ಟ ರೇವಣಸಿದ್ದರೇ ದೇವಲೋಕದ ರೇಣುಕ ಗಣೇಶ್ವರರು ಎನ್ನಲಾಗಿದೆ. ಹಾಗಾಗಿ ತಮ್ಮ ಬೀರೇಶ್ವರನಿಗೆ ವಿದ್ಯೆ ಕೊಟ್ಟ ಜನಾಂಗಕ್ಕೆ ನೆಲೆಯೊದಗಿಸಿದ ಕೃತಜ್ಞತೆಗಾಗಿ ರೇವಣಸಿದ್ದರನ್ನು ತಮ್ಮ ಕುಲಗುರುಗಳು ಎಂದು ಪರಿಭಾವಿಸಿರಬಾರದೇಕೆ? ಇವರು ಪುರಾಣದ ಪ್ರಕಾರ ಇವರೇ ಹೇಳ್ತಾರೆ, ಬೀರಗೊಂಡ ಅನ್ನೋ ಪಶುಪಾಲಕ, ಆತನಿಗೆ ವಿದ್ಯೆ ಬುದ್ಧಿಯನ್ನು ಕೊಟ್ಟವನು ರೇವಣಸಿದ್ದನು. ಹಾಗಾಗಿ ಅವರು ರೇವಣಸಿದ್ದರನ್ನ ಕುಲಗುರು ಅಂತ ಸ್ವೀಕರಿಸಿದ್ದು. ಇಷ್ಟಕ್ಕೆ ಇವರು ಹೇಗೆ ಅವರು ಕುಲಗುರು ಅವರು ಸ್ವೀಕರಿಸಿದ ತಕ್ಷಣ ಅವರು ಆ ಕುಲಸ್ತ್ರೀ ಅಂತ ಹೇಗೆ ಹೇಳ್ತಾರೆ? ಈ ಬೀರಗೊಂಡನ ಅಂದರೆ ಈ ಬೀರೇಶ್ವರನಿಗೆ ಪದ್ಮಗೊಂಡ ಎನ್ನುವ ಒಬ್ಬ ತಮ್ಮನಿದ್ದನು. ಈ ಪದ್ಮಗೊಂಡನ ಮಗನಾದ ಶಾಂತಮುತ್ತಯ್ಯನ ಮಗನ ಹೆಸರು ಸಹ ರೇವಣಸಿದ್ದ ಅಂತ ಇವ್ರು ಏನು ಹೇಳ್ತಾರಲ್ಲ. ಈಗ ಒಬ್ಬ ಆಗಿ ಹೋದ ಮಹಾಮಹಿಮನ ಹೆಸರನ್ನು ಯಾಕೆ ನಾವು ನಮ್ಮ ಮಕ್ಕಳಿಗೆ ಇಡ್ತಾ ಬಂದಿಲ್ಲ? ಈಗ ವೀರಭದ್ರೇಶ್ವರನ ಹೆಸರನ್ನು ಎಷ್ಟು ಜನಕ್ಕೆ ಇಟ್ಟಿಲ್ಲ? ಬಸವಣ್ಣನ ಹೆಸರನ್ನು ಎಷ್ಟು ಜನಕ್ಕೆ ವೀರಶೈವರಲ್ಲದವರು ಬಸವಣ್ಣನ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಸಾಕಷ್ಟು ಜನ ಹಾಲು ಮತಸ್ಥರೇ ಬಸವರಾಜ ಎನ್ನುವ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೀರಶೈವ ಶೂನ್ಯ ಪೀಠಾಧ್ಯಕ್ಷನಾಗಿದ್ದ ಸಿದ್ದರಾಮಯ್ಯನ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಯಾಕೆ? ಹಾಗಂದ ತಕ್ಷಣ ಸಿದ್ದರಾಮಯ್ಯನವರು ಅಂದರೆ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯನವರು ಹಾಲು ಮತಸ್ಥರು ಅನ್ನಲಿಕ್ಕಾಗತ್ತೆ? ಈ ರೀತಿಯಾದಂಥ ಇವರು ವಾದ. ಬಟ್ ಆದರೆ ಇಷ್ಟಕ್ಕೂ ಬಿಡದಲ್ಲೇ, ಬಿಕಾಸ್ ದರ್ ಇಸ್ ಅ ಸೇಯಿಂಗ್, ಲೀವ್ ನೋ ಸ್ಟೋನ್ ಅನ್ಟರ್ನ್ ಅಂತ, ಯಾವುದೇ ಕಲ್ಲನ್ನು ತಿರುಗಿಸಿ ನೋಡದಲ್ಲೇ ಬಿಡಬೇಡ, ಆಗ ನಿನ್ನ ಸಂಶೋಧನೆ ಪೂರ್ತಿಯಾಗುತ್ತೆ ಅಂತ ಒಂದು ನಾಣ್ಣುಡಿ ಇದೆ. ಅದರ ಪ್ರಕಾರ ನಾವು ಇವ್ರದೇ ಇನ್ನೊಂದು ಪುರಾಣ, ರಸ್ತಾಪುರದ ಭೀಮಕವಿಯ ಹಾಲು ಮತೋತ್ತೇಜಕ ಪುರಾಣವನ್ನು ನೋಡೋಣ. ಈ ಪುರಾಣದ 2ನೇ ಸಂಧಿಯಲ್ಲಿ ಕೊಲ್ಲಿಪಾಕಿಯ ಸೋಮಲಿಂಗದಿಂದ ಉದಯಿಸಿದ ರೇವಣಸಿದ್ಧರು ಭಕ್ತರನ್ನು ಉದ್ಧರಿಸಲು ಶಾಂತಮುತ್ತಯ್ಯ ಎಂಬುವವರಿಗೆ ಲಿಂಗ ದೀಕ್ಷೆಯನ್ನು ಕೊಡುತ್ತಾರೆ. ಇಲ್ಲಿ ರೇವಣಸಿದ್ಧರು ಲೀಲೆಗಳನ್ನು ತೋರುತ್ತಾ ಸರೂರು ಗ್ರಾಮಕ್ಕೆ ಬಂದು ಕುರುಬರ ಮನೆತನದಲ್ಲಿ ಜನಿಸಿದ ಶಾಂತಮುತ್ತಯ್ಯನಿಗೆ
ಸಿದ್ಧಿಸಲಿ ನೀನಂದ ನುಡಿಗಳು ಭೂಮಿಯಲ್ಲಿ ಅಂತ ಅವರು ಆಶೀರ್ವಾದವನ್ನು ಮಾಡಿ ಲಿಂಗ ದೀಕ್ಷೆಯನ್ನು ನೀಡಿ ಅವನನ್ನು ಹಾಲು ಮತಕ್ಕೆ ಅಧ್ಯಕ್ಷನನ್ನಾಗಿಸುವರು ಅಂತ ಈ ಪುರಾಣದಲ್ಲಿ ಇದೆ. ಅಂದರೆ ಈ ಶಾಂತಿ ಮುತ್ತಯ್ಯನ ಮಗ ರೇವಣಸಿದ್ದಯ್ಯ ಹೇಗಾಗಲಿಕ್ಕೆ ಸಾಧ್ಯ? ಇಲ್ಲಿ ರೇವಣಸಿದ್ದಯ್ಯನವರು ಈ ಶಾಂತಿ ಮುತ್ತಯ್ಯನಿಗೆ ಬಂದು ಲಿಂಗ ದೀಕ್ಷೆಯನ್ನು ಕೊಟ್ಟು ಆತನನ್ನು ಹಾಲು ಮತಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿರುವಾಗ ಹೇಗೆ ಇದು ಸಂಬಂಧನ ಉಲ್ಟಾ ಪುಲ್ಟಾ ಮಾಡ್ತಾರಲ್ಲ. ನಮ್ಮ ಒಬ್ಬ ಉಲ್ಟಾ ಪುಲ್ಟಾ ಸಿನಿಮಾ ನಿರ್ದೇಶಕರಾದ NS ಶಂಕರ್ ಅವರು ತೀರ್ಕೊಂಡ್ರು. ಅವರ ಸಾವಿಗೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಅವರ ಚಿತ್ರದ ಉಲ್ಟಾ ಪುಲ್ಟಾ ಟೈಟಲನ್ನು ಇಲ್ಲಿ ಬಳಸಿಕೊಂಡು ಈಗ ಇವರು ಉಲ್ಟಾ ಪುಲ್ಟಾ ಸಂಶೋಧನೆಗಳನ್ನು ನಿರೂಪಿಸ್ತಾ ಬಂದಿದ್ದೇನೆ. ಅಷ್ಟೇ ಅಲ್ಲದೆ ರೇವಣಸಿದ್ಧರು ಚೋಳರಾಜನೊಡಗೂಡಿ ತಮ್ಮ ಶಿಷ್ಯಂದಿರಾದ ಸುತ್ತೂರಿನ ಶಿವರಾತ್ರೀಶ್ವರ ಶಿವಯೋಗಿಗಳನ್ನು ವೀರಸಿಂಹಾಸನಕ್ಕೆ ಪಟ್ಟ ಕಟ್ಟಿ ನಂತರ ಚೋಳರಾಜನ ಮಗಳನ್ನು ವಿವಾಹವಾಗುತ್ತಾರೆ. ಸುತ್ತೂರು ಮಠವು 10ನೇ ಶತಮಾನ ಅಂದರೆ ಕ್ರಿಸ್ತಶಕ 920ರಿಂದಲೂ ಅಸ್ತಿತ್ವದಲ್ಲಿದೆ ಅನ್ನೋದಕ್ಕೆ ಆ ಮಠದಲ್ಲಿ ದಾಖಲೆಗಳಿದ್ದಾವೆ. ವಿಶೇಷವಾಗಿ ಇಲ್ಲಿ ವೀರಸಿಂಹಾಸನ ಎಂದರೆ ಪಂಚಪೀಠದ ಬಾಳೆಹೊನ್ನೂರು ವೀರಸಿಂಹಾಸನದ ಶಾಖಾಮಠ ಇದಾಗಿತ್ತು ಅಂತ ಸಾಕಷ್ಟು ಇತಿಹಾಸ ಇದೆ. ಅದ್ರ ಬಗ್ಗೆ ಸುತ್ತೂರು ಮಠದಲ್ಲೇ ಪ್ರಕಟಿಸಿರುವ ಪುಸ್ತಕಗಳಿವೆ. ಈ ಸಾಕ್ಷ್ಯವನ್ನೂ ನೋಡಬಹುದು. ಹೀಗೆ ರೇವಣಸಿದ್ಧರ ಐತಿಹಾಸಿಕ ಹೆಜ್ಜೆಗಳು ಚಾಪು ಕೇವಲ ಪುರಾಣಗಳಲ್ಲದೆ ಹಾಲುಮತದ ಪುರಾಣದಲ್ಲಿಯೂ ವೀರಶೈವ ಪುರಾಣಗಳಲ್ಲಿಯೂ ಮತ್ತು ಗ್ರಾಂಥಿಕ ದಾಖಲೆಗಳಲ್ಲಿಯೂ ಮತ್ತು ಶಿಲಾಶಾಸನಗಳ ಮೂಲಕವೂ ಮತ್ತು ಆಗಮಗಳ ದಾಖಲೆಗಳ ಆಧಾರದ ಸಮೇತ ಅವರ ಛಾಯೆ 1ನೇ ಶತಮಾನದಿಂದ 12ನೇ ಶತಮಾನಕ್ಕೆ ಬರುತ್ತೆ. ಅಂದರೆ ಇವರು ಒಬ್ಬರೇ ವ್ಯಕ್ತಿನೇ ಆಗಿರೋ 12ನೇ ಶತಮಾನ ಅಂದರೆ 1200 ವರ್ಷ ಅವರು ಬಾಳಿದ್ದಾರೆ ಅಲ್ಲ. ಇಲ್ಲಿ ಗುರು ಪರಂಪರೆ ಅಂದರೆ ಇವರು ಆಗಿದ್ದಂಥ ಒಬ್ಬ ರೇವಣಸಿದ್ಧರು ಇರ್ಬೋದು, ಆಮೇಲೆ ಒಟ್ಟು ಒಂದು 4 ರೇವಣಸಿದ್ಧರು ಇರ್ಬೋದು, ಇಲ್ಲ ಇನ್ನೂ ಹೆಚ್ಚಾಗಿರ್ಬೋದು. ಒಬ್ಬರೇ ಅಂತೂ ಅಲ್ಲವೇ ಅಲ್ಲ ಅನ್ನೋದು ಈ ಎಲ್ಲ ಸಾಕ್ಷ್ಯಗಳನ್ನು ನೋಡ್ತಾ ಬಂದಾಗ ಸಾಬೀತಾಗತ್ತೆ. ಈಗ ನೋಡಿ, ಇಷ್ಟೆಲ್ಲ ಒಂದು ಛಾಯೆ ಅಂದರೆ ಈ 4 ರೇವಣಸಿದ್ಧರು ಹೇಗೆ ಅಂತಂದರೆ ಹೀಗೆ ತಾರ್ಕಿಕವಾಗಿ 10 ಮತ್ತು ಈಗ ಅಷ್ಟೊಂದು ಶತಮಾನಗಳಿಂದ ಇದ್ರಲ್ಲ ರೇವಣಸಿದ್ಧರು. ಯಾಕಪ್ಪ ಅಂದರೆ ಒಂದು ಪೀಠದ ಸ್ವಾಮಿಗಳು ಪರಂಪರಾಗತವಾಗಿ ಒಂದೇ ಹೆಸರನ್ನು ಮುಂದುವರಿಸಿಕೊಂಡು ಹೋಗಿರುವುದು ಇತಿಹಾಸ ಬಲ್ಲದು. ಕೇವಲ ಮಠಗಳಲ್ಲಿ ಅಧಿಕಾರ ವಹಿಸಿಕೊಂಡ ಮಠಾಧೀಶರಷ್ಟೇ ಅಲ್ಲದೆ ಸಾಕಷ್ಟು ಈಗ ಕೃಷ್ಣರಾಜೇಂದ್ರ ಒಡೆಯರ್ 1, 2 ಅಂತ ಎಷ್ಟಿದೆ ಇಮ್ಮಡಿ, ಮುಮ್ಮಡಿ, ನಾಲ್ಮಡಿ, ಹೀಗೆ ಅದು ಒಂದೇ ಹೆಸರನ್ನು ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ಕೇವಲ ಕರ್ನಾಟಕದಲ್ಲ, ಭಾರತದಲ್ಲ, ವಿಶ್ವದಾದ್ಯಂತ ಇವೆ. ಇದೇ ರೀತಿಯಾಗಿ ಈ ರೇವಣಸಿದ್ಧ ಎನ್ನತಕ್ಕಂಥ ಹೆಸರು 1ನೇ ಶತಮಾನದಿಂದ ಆಗಿ ಹೋದಂಥ ಆಯಾಯ ಪೀಠದಲ್ಲಿ ಮುಂದುವರಿಸಿಕೊಂಡು ಬಂದಂತಹ ಹೆಸರಿರಬಹುದು, ಅಥವಾ ರೇವಣಸಿದ್ಧ ಅಂತಕ್ಕಂಥ 4 ವ್ಯಕ್ತಿಗಳೂ ಇರ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಿನಾದಂಥ ವ್ಯಕ್ತಿಗಳು ಇರಬಹುದು. ಆದರೆ ಎಲ್ಲಿಯೂ ಇವರು ಹಾಲು ಮತಸ್ಥರು, ಕುರುಬರು ಎನ್ನುವುದು ಸಾಬೀತಾಗುವುದಿಲ್ಲ. ಹಾಗಾಗಿಯೇ ಇವರು ತಮ್ಮ ವಾದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳನ್ನು ಕೊಡದೆ ಕೇವಲ ಶಾಸನವಿದೆ ಎಂದು ಬೆದರಿಸುತ್ತಾ ಕಣ್ಣೀರ ದಾರಿಯ ಶೋಷಣೆಯ 80ರ ದಶಕದ ಕತೆ, ದಲಿತ ಬಲಿತ, ಬಡವ ಬಲ್ಲಿದ ಅಂತಕ್ಕಂಥ ಈ ಕಮ್ಯುನಿಸ್ಟ್ ಸಿದ್ಧಾಂತವನ್ನು, ಸಮಸಮಾನ ಅಂತ ಸಿದ್ಧಾಂತವನ್ನು ನಾವು ಕನಸು ಕಂಡಿದ್ದೀವಿ. ಇಲ್ಲಿ ಅಸಮಾನತೆ ತುಂಬಿ ತುಳುಕ್ತದೆ ಅಂತಕ್ಕಂಥ ಇದೇ ಸಂಕಥನವನ್ನು ತುಂಬಿಕೊಂಡು ಬಂದಿದ್ದಾರೆ ಹೊರತು ಎಲ್ಲಿಯೂ ಇದಕ್ಕೆ ಒಂದು ತೂಕಬದ್ಧ ಸಾಕ್ಷಿ ಪುರಾವೆ ಇಲ್ಲ ಅಂತ ಇವರ ವಾದ ಬಿದ್ದು ಹೋಗ್ತಾ ಇದೆ. ಹಾಗಾಗಿ ರೇವಣಸಿದ್ಧನ ಬಗ್ಗೆ ಸಾಕಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಆ ಗುರು ರೇವಣಸಿದ್ಧನ ಅಥವಾ ರೇಣುಕಾಚಾರ್ಯರ ಕೃಪೆ ನಿಮಗೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ
ಈ ರೇವಣಸಿದ್ಧರ ಹುಟ್ಟಿನ ರಹಸ್ಯವನ್ನು ಹೀಗೆ ಹೊಡೆದುರುಳಿಸೋಣ.